ಪಾಂಡವಪುರ ಪುರಸಭೆಗೆ 2025-26ನೇ ಸಾಲಿನ ಬಜೆಟನ್ನು ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿ.ವೈ. ಬಾಬು ಮಂಗಳವಾರ ಮಂಡಿಸಿದರು. ವಾಣಿಜ್ಯ ಮಳಿಗೆ ಬಾಡಿಗೆ, ಇತರ ಕಟ್ಟಡಗಳ ಬಾಡಿಗೆ, ವ್ಯಾಪಾರ ಪರವಾನಗಿ ಶುಲ್ಕ ಸೇರಿ ವಿವಿಧ ಮೂಲಗಳಿಂದ ಒಟ್ಟು 13,16,85,000 ರುಗಳ ಆದಾಯ ನಿರೀಕ್ಷಿಸಲಾಗಿದೆ. ಕಚೇರಿ ನೌಕರರ ವೇತನ, ಕಚೇರಿ ವೆಚ್ಚಗಳು, ಆಡಳಿತ, ಸ್ಟೇಷನರಿ, ವಿಮೆಗಳು, ಪ್ರಯಾಣ ಭತ್ಯೆ ಹಾಗೂ ಇಂಧನ ವೆಚ್ಚ ಸೇರಿ ಒಟ್ಟು 18,21,00,000 ರುಗಳ ಖರ್ಚು ನಿರೀಕ್ಷೆ ಮಾಡಲಾಗಿದ್ದು, ಆರಂಭ ಶುಲ್ಕ 5,27,06,607 ರುಗಳ ಸೇರಿ ಒಟ್ಟು 18,43,91,607 ರುಗಳ ಬಜೆಟ್ ಇದಾಗಿದ್ದು, 22,90,607 ರುಗಳ ಉಳಿತಾಯ ಬಜೆಟ್ ಮಂಡಿಸಲಾಗಿದೆ ಎಂದು ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿ.ವೈ. ಬಾಬು ತಿಳಿಸಿದರು. ಸಭೆಯಲ್ಲಿ ಉಪಾಧ್ಯಕ್ಷ ಎಲ್. ಅಶೋಕ್, ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್, ಪುರಸಭೆ ಸದಸ್ಯರು ಹಾಗೂ ಸರ್ಕಾರದ ನಾಮಿನಿ ಸದಸ್ಯರು, ಸಿಬ್ಬಂದಿ ವರ್ಗದವರಿದ್ದರು. ನಾನು ಸೇರಿದಂತೆ ಶ್ರೀಮಾನ್ ಲಕ್ಷ್ಮೀಗೌಡರು, ರಮೇಶ್, ಮೊಹಮ್ಮದ್ ಹನೀಫ್, ಹಾಗೆ ಶೇಖ್ ಚಂದ್ರಶೇಖರನವ್ರನ್ನ ಕರ್ನಾಟಕ ಸರ್ಕಾರದ ಪರವಾಗಿ ಈ ಪುಸ್ತಕಕ್ಕೆ 5 ಜನಗಳನ್ನ ನಾಮನಿರ್ದೇಶನ ಮಾಡಿದ್ದಾರೆ. ಈ ನಾಮನಿರ್ದೇಶನಕ್ಕೆ ಕಾರಣವಾದಂಥ ನಮ್ಮ ನೆಚ್ಚಿನ ನಾಯಕರು, ಈ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಸನ್ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣಯ್ಯನವರಿಗೆ ನಾನು ಮೊದಲು ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಹಾಯ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ ನಮ್ಮ 5 ಜನಗಳ ನಾಮ ನಿರ್ದೇಶನಕ್ಕೆ ಅವಕಾಶ ಅನುಭವಿಗಳು ಸಾಲಕ್ಕೆ ಇದೇ ಪುಸ್ತಕದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡುವಂತಹ ಒಳ್ಳೆಯವರು, ಲಕ್ಷ್ಮೇಗೌಡರು, ರಮೇಶನವರು, ಹನೀಫಣ್ಣ, ಸೋಮಣ್ಣ ಎಲ್ಲ ಬಂದಿಲ್ಲ ಅನಿಸುತ್ತೆ. ಎಲ್ಲರೂ ಇದ್ದಿದ್ದಾರೆ. ಅದರಲ್ಲೂ ಅನುಭವಿಗಳಾದಂಥ ರಮೇಶಣ್ಣವರು ಇದು 2ನೇ ಬಾರಿ ಅಂತ ಕರೀತೀವಿ. 2ನೇ ಬಾರಿ ಅಂತ ಕರೀತೀವಿ. ರಮೇಶಣ್ಣವರು 2ನೇ ಬಾರಿ ಪುಸ್ತಕದ ಸದಸ್ಯರಾಗಿದ್ದಾರೆ. ಅದರಲ್ಲೂ ನಾವೆಲ್ಲ ಪ್ರೀತಿಯಾಗಿ ಒಳ್ಳೆಯವ್ರನ್ನ ಡ್ಯಾಡಿ ಅಂತಲೇ ಕರಿತೀವಿ. ಅವರೆಲ್ಲ ನಮ್ಮ ಒಂದು ಕೃತ್ಯವನ್ನು ಅವ್ರನ್ನ ಕರಿತೀವಿ. ಅವರೆಲ್ಲ ಇದೆಲ್ಲ ಪುಸ್ತಕದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ಹೋದಂಥವ್ರು. ನಾವೆಲ್ಲ ಆಶಯ ಪಡೋದು ಇಷ್ಟೇ, ಹೊಸ ಚಿಕ್ಕರು ಹಳೆ ಬೇರು ಅಂತ ನನಗೆ ಅವರೆಲ್ಲ ನಮ್ಮ ಜೊತೆಲಿ ನಾವು ಇಷ್ಟು ದಿನ ಏನು ಪುಸ್ತಕದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿದ್ವಿ. ಈಗ ನಾವು ಈ ಕೆಲಸ ಮಾಡ್ಕೊಂಡು ಬರೋಂತಹ ಪುಸ್ತಕ ಅದೆಲ್ಲ ಕಿರಿದಿದ್ದೀವಿ, ಅವೆಲ್ಲ ಇದ್ದಿದ್ದಾರೆ. ಅವೆಲ್ಲ ಮಾರ್ಗದರ್ಶನಗಳ ಅಡಿಯಲ್ಲಿ ಅವೆಲ್ಲ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಅವೆಲ್ಲರಿಗೂ ಕೂಡ ಏನು ಚುನಾಯಿತ ಜನಪ್ರತಿನಿಧಿಗಳು ನಾವು ಇದ್ದೀವಿ, ಅವರ ಪರವಾಗಿ ಏನು ಅವರೆಲ್ಲ ನಾಮನಿರ್ದೇಶಕರಾಗಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಈ ಬಜೆಟ್ ಮೀಟಿಂಗು ತುಂಬ ಆಶಾದಾಯಕವಾಗಿ ಆರೋಗ್ಯಕರವಾಗಿ ಚರ್ಚೆ ಆಗಲಿ ಅಂತ ನಾನು ಮಾತನಾಡ್ತೀನಿ. ನನ್ನ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿಲಕ್ಷ್ಮಿ ಬಾಬು ಅವರು ಸಭೆಗೆ ಆಗಮಿಸಿದವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೇನೆ. ಹಾಗೆಯೇ ಪುರಸಭೆಯ ಮಾನ್ಯ ಉಪಾಧ್ಯಕ್ಷರು ಎಲ್. ಅಶೋಕಣ್ಣನವರು ಕೂಡ ಸಭೆಗೆ ಆಗಮಿಸಿದರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮಾನ್ಯ ಎಲ್ಲ ಆಗಮಿತ ಪುರಸಭೆಯ ಚುನಾಯಿತ ಜನಪ್ರತಿನಿಧಿಗಳು ಆಗಮಿಸಿದರೆ ಈ ಸಭೆಗೆ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆಯವ್ಯಯ ಸಭೆಗೆ ಆಗಮಿಸಿದರೆ ಅವ್ರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಲ್ಲಿ ಪುರಸಭೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಮಾನ್ಯ ಅಧ್ಯಕ್ಷರು 2025-26 ಹೇಳಿಕೊಂಡಿದ್ದಾರೆ. 1964 ಪ್ರಕರಣ 287 ಹಾಗೂ 278 ನಿಯಮ 2006 ಪ್ರಕಾರ ಕರಡು ಆಯವ್ಯಯ ಮತ್ತು ಅಂದಾಜು ಪಟ್ಟಿಯನ್ನು ತಯಾರಿಸಿ ಅನುಮೋದನೆಗಾಗಿ ಸಲ್ಲಿಸಿದೆ. ಪಾಂಡವಪುರ ಪುರಸಭೆ 25-26ನೇ ಸಾಲಿನ ಆಯವ್ಯಯದ ಆರಂಭಿಕ ಶುಲ್ಕ 5,27,607 ರು ಗಳಿಸಿದ್ದು, ಆಸ್ತಿ ತೆರಿಗೆ, ನೀರಿನ ತೆರಿಗೆ, ಉದ್ದಿಮೆ ಪರವಾನಗಿ, ಜಾಹೀರಾತು ಶುಲ್ಕ, ಕಟ್ಟಡ ಪರವಾನಗಿ, ಖಾತಾ ಬದಲಾವಣೆ, ಅಭಿವೃದ್ಧಿ ಶುಲ್ಕ, ಮಳಿಗೆ ಬಾಡಿಗೆ, ಅನುಪಯುಕ್ತ ವಸ್ತುಗಳು,
ಮಾರಾಟ, ಬ್ಯಾಂಕಿನ ಬಡ್ಡಿ ದಂಡಗಳು ಹಾಗೂ ಸರ್ಕಾರದಿಂದ ಅಭಿವೃದ್ಧಿಗಾಗಿ ಬಂದ ಅನುದಾನ, ವಿದ್ಯುತ್ ಶಕ್ತಿ ಅನುದಾನ, 15ನೇ ಹಣಕಾಸು ಅನುದಾನ ಹಾಗೂ ನೌಕರರ ವೇತನಕ್ಕಾಗಿ ಬಿಡುಗಡೆಯಾದ ಅನುದಾನ ಮುಂತಾದವುಗಳಿಂದ 15ನೇ ಹಣಕಾಸು ಅನುದಾನ ಹಾಗೂ ನೌಕರ ವೇತನಕ್ಕಾಗಿ ಬಿಡುಗಡೆಯಾದ ಅನುದಾನ ಮುಂತಾದವುಗಳಿಂದ ಒಟ್ಟು ಮೊತ್ತ 15,51,33,000ಗಳ ಆದಾಯವನ್ನು ನಿರೀಕ್ಷೆ ಮಾಡಲಾಗಿದ್ದು, ಒಟ್ಟು ಜಮಾ 20,78,39,607 ರೂಗಳಾಗಿರುತ್ತದೆ. ಸಾರ್ವಜನಿಕ ಆರೋಗ್ಯ ಮತ್ತು ಅನುಕೂಲತೆ, ಕಸ ಸಾಗಾಣಿಕೆ ಕಾಮಗಾರಿ, ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು, ವಿದ್ಯುತ್ ಶಕ್ತಿ ಬಿಲ್, ಕುಡಿಯುವ ನೀರಿನ ವ್ಯವಸ್ಥೆ, ಸಾರ್ವಜನಿಕ ಉದ್ಯಾನಗಳ ಅಭಿವೃದ್ಧಿ ವೆಚ್ಚ, ನೌಕರರ ವೇತನ ಹಾಗೂ ಇತರ ಅವಶ್ಯಕ ಸಾಮಾನ್ಯ ವೆಚ್ಚಗಳ ಮೊತ್ತಗಳು 20,55,49 ರೂಗಳನ್ನು ಖರ್ಚು ಮಾಡಲು ಅಂದಾಜಿಸಿದ್ದು, ಈ ಪುರಸಭೆಯ ವಾರ್ಷಿಕ ವಹಿವಾಟು ಮೊತ್ತ 22,90,907 ರೂಗಳ ಉಳಿತಾಯ ಬಜೆಟ್ ಮತ್ತು ಮುಂದಿನ ತಮ್ಮ ಮುಂದೆ ಮಂಡಿಸಿದೆ ಒತ್ತಾಯಗಳೊಂದಿಗೆ. ಬ್ರೀಫ್ ಮಾಡ್ತೀನಿ ಏನು ಉಳಿತಾಯ ಬಜೆಟ್ ಮತ್ತು ಸಂಕ್ಷಿಪ್ತ ವಿವರ ಮಾನ್ಯ ಅಧ್ಯಕ್ಷರ ಅಪ್ಪಣೆಗೆ. ನಿರೀಕ್ಷಿತ ಜಮಾ SFC ವೇತನ ಅನುದಾನ 3,25,00,000, ವಾಣಿಜ್ಯ ಮಳಿಗೆ ಬಾಡಿಗೆ, ಇತರ ಕಟ್ಟಡಗಳ ಬಾಡಿಗೆ ಮತ್ತು ದಂಡ 9 ಲಕ್ಷ, ಜನಗಣತಿ ಅನುದಾನ 1 ಲಕ್ಷ, ಅಭಿವೃದ್ಧಿ ಶುಲ್ಕ 45 ಲಕ್ಷ, ವ್ಯಾಪಾರ ಪರವಾನಗಿ ಶುಲ್ಕಗಳು 13 ಲಕ್ಷ, ದಂಡ ಮತ್ತು ಜುಲ್ಮಾನೆ ಇತರೆ ಮತ್ತು ಅಕ್ರಮ ಸಕ್ರಮ ಶುಲ್ಕಗಳು 80,000, ಕಟ್ಟಡ ಕಾಯ್ದೆಗಳಿಗೆ ಸಂಬಂಧಪಟ್ಟ ಶುಲ್ಕಗಳು ಬಿಲ್ಡಿಂಗ್ ಲೈಸೆನ್ಸ್ 21 ಲಕ್ಷ, ಇತರೆ ಆದಾಯಗಳು ಇಲ್ಲ. ಟೆಂಡರ್ ಫಾರ್ಮ್ ಮಾರಾಟ ಮತ್ತು ಅನುಪಯುಕ್ತ ವಸ್ತುಗಳ ಮಾರಾಟ 55,000, ರಸ್ತೆ ಕಟಿಂಗ್ ಶುಲ್ಕ 5 ಲಕ್ಷ, ವಿದ್ಯುತ್ ಶಕ್ತಿ ಅನುದಾನ 2,20,00,000, ವಾರದ ಸಂತೆ ನೆಲಬಾಡಿಗೆ, ಫುಟ್ಪಾತ್ ಮತ್ತು ಇತರ ನೆಲಬಾಡಿಗೆ 18,75,000, ಡಾಕ್ಟರ್ BR ಅಂಬೇಡ್ಕರ್ ಭವನದ ಬಾಡಿಗೆ 30,000, ನೀರಿನ ತೆರಿಗೆ, ಒಳಚರಂಡಿ ಮತ್ತು ನೀರು ಸರಬರಾಜು ಸಂಪರ್ಕ ಶುಲ್ಕ ಮತ್ತು ಬೋರ್ ಫೀ 44,75,000, ಮಾರುಕಟ್ಟೆ ಶುಲ್ಕ 3 ಲಕ್ಷ, SFC ಅನಿರ್ಬಂಧಿತ ಅನುದಾನ 1 ಕೋಟಿ, SFC ಇತರೆ ಅನುದಾನ ಕುಡಿಯುವ ನೀರು 20 ಲಕ್ಷ, SFC ವಿಶೇಷ ಅನುದಾನ 1 ಕೋಟಿ, ಸ್ಟ್ಯಾಂಪ್ ಶುಲ್ಕದ ಸರ್ಚಾರ್ಜ್ 4 ಲಕ್ಷ, ಜನನ ಮರಣ ಮತ್ತು ಇತರೆ ಪ್ರಮಾಣ ಪತ್ರಗಳ ಶುಲ್ಕಗಳು, ಬ್ಯಾಂಕ್ ಖಾತೆಯಿಂದ ಬರುವ ಬಡ್ಡಿ, ನೌಕರರಿಂದ, ಗುತ್ತಿಗೆದಾರರಿಂದ ವಸೂಲಾತಿಗಳು ಮತ್ತು ಇತರ ಆದಾಯಗಳು 14,20,000, ಆಸ್ತಿ ತೆರಿಗೆ 1,13,00,000, ದಂಡ, ಖಾತಾನಕಲು ಮತ್ತು ವರ್ಗಾವಣೆ ಶುಲ್ಕ, ಉಪಕರಣಗಳ ಸಂಗ್ರಹಣೆ ಶುಲ್ಕ, ಘನತ್ಯಾಜ್ಯ ನಿರ್ವಹಣಾ ಉಪಕರ 31 ಲಕ್ಷ, ಜಾಹೀರಾತು ತೆರಿಗೆ 50,000, ಶುಲ್ಕಗಳು, ಘನತ್ಯಾಜ್ಯ ನಿರ್ವಹಣಾ ಶುಲ್ಕಗಳು, SWM ಫೀಸ್, ವಾಹನಗಳ ಬಾಡಿಗೆ 2 ಲಕ್ಷ, 15ನೇ ಹಣಕಾಸು ಅನುದಾನ 1 ಕೋಟಿ, NLA-NP ಅನುದಾನ 1 ಕೋಟಿ, PKGB ಯೋಜನೆ ಅನುದಾನ 10 ಲಕ್ಷ, ಠೇವಣಿಗಳು, ಭದ್ರತಾ ಠೇವಣಿಗಳು ಮತ್ತು ಬಾಡಿಗೆ ಠೇವಣಿಗಳು 9,50,000 ನಾವು ನಿರೀಕ್ಷಿತ ಆದಾಯಗಳನ್ನು ಮಾಡಿದ್ವಿ. ಅದೇ ರೀತಿಯಲ್ಲಿ ಖರ್ಚು